ಕೇವಲ 10 ವರ್ಷಕ್ಕೆ ಕೊಡ್ಲಿಪೇಟೆಗೆ ಹೋಗಿ, ನಾಪಕ್ಲಿಗೆ ಹೋಗಿ, ಭಾಗಮಂಡಲಕ್ಕೆ ಹೋಗಿ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಬಾಡಿಗೆ ಮನೆಗಳನ್ನ ಪಡ್ಕೊಂಡಿದ್ದಾರೆ, ಕಟ್ಟಡ ಕಾರ್ಮಿಕರಾಗಿದ್ದಾರೆ, ಟೈಲ್ಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕ್ಷೌರಿಕರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ದಿನ ನಿಮ್ಮ ಮಕ್ಕಳ ಮನೆಯಲ್ಲಿ ಹೆಣ್ಣು ಕೇಳಲ್ವ? ಅವರು ಕೇಳ್ತಾರ ಇಲ್ವಾ? ನಾವು ಅದನ್ನ ಪ್ರಶ್ನೆ ಮಾಡಬಾರ್ದ? ಕೇವಲ 1000 ರೂಪಾಯಿ, 1500 ರೂಪಾಯಿಗೆ ದೇಶದ ನಾಗರಿಕತ್ವವನ್ನ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಲೈವ್ ಆಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಬಾಂಗ್ಲಾದೇಶದಿಂದ ನಾನು ಬಂದಿದ್ದೀನಿ, ನನ್ನ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ 1500 ಹಣವನ್ನು ನಾನು ಕೊಟ್ಟಿದ್ದೀನಿ ಅಂತ. ಈ ಸರ್ಕಾರಕ್ಕೆ ನರ ಇದ್ರೆ ಅವನ ಹಿಡಿದು ನಿನಗೆ ಯಾರು ಮಾಡಿಕೊಟ್ಟವರು, ಯಾವ ಅಡ್ರೆಸ್ ಇಂದ ಅಂತೇಳಿ ಆಧಾರ್ ಮಾಡಿದವ್ರನ್ನ ಹಿಡಿದು ತನಿಖೆ ಮಾಡಿದ್ರೆ ಎಷ್ಟು ಸಾವಿರ ಎಷ್ಟು ಲಕ್ಷ ಆಧಾರ್ ಕಾರ್ಡ್ ಅನ್ನ ಮಾಡಿಕೊಟ್ರೆ ಒದ್ದು ಒಳಗಾಕಕ್ಕೆ ಆಗಲ್ಲ ಇವರಿಗೆ. ದೇಶದ್ರೋಹ ಭಾರತದೊಳಗಿದ್ದು ಗಡಿ ದಾಟದಂಗೆ 1500 ರೂಪಾಯಿಗೆ ಅವರಿಗೆ ಆಧಾರ್ ಕಾರ್ಡ್ ಅನ್ನ ಮಾಡಿಕೊಡ್ತಾರಲ್ಲ, ಈ ದೇಶದಲ್ಲಿ ಬದುಕಲಿಕ್ಕೆ ಮಾಡಿಕೊಟ್ಟಂತವನಿಗೆ ಯಾವ ನೈತಿಕತೆ ಇದೆ? ಪ್ರಶ್ನೆ ಮಾಡ್ಬೇಕಲ್ವ ನಾವು ಎಲ್ರು. ನಾನು ದಿನ ಬೆಳಗಾದ್ರೆ ನನ್ನ ತೋಟ ಆಯ್ತು, ನನ್ನ ಕೆಲಸ ಆಯ್ತು, ನನ್ನ ಜವಾಬ್ದಾರಿ ಆಯ್ತು ಅಂತೇಳಿ ಕೂತ್ರೆ ಇವ್ರನ್ನ ಪ್ರಶ್ನೆ ಮಾಡೋರು ಯಾರು? ಬಂಧುಗಳೇ, ಈ ಹಿಂದೆನೆ ಎಚ್ಚರ ಆಗಬೇಕಿತ್ತು. ಈಗಲಾದ್ರೂ ಎಚ್ಚರ ಆಗಿ ಮಂಕು ಬುದ್ಧಿಯಿಂದ ಹೊರಗಡೆ ಬಂದು ನಮ್ಮ ದೇಶ, ನಮ್ಮ ರಾಜ್ಯ, ನನ್ನ ಸೊತ್ತು ಅಂತಕ್ಕಂಥ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಸ್ಥಳೀಯ ಕಾರ್ಮಿಕರ ಸಮಸ್ಯೆ ಇದ್ರೆ ಬೇರೆ ರಾಜ್ಯದವ್ರನ್ನ ಕರ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಕೇವಲ ಆಧಾರ್ ಕಾರ್ಡ್ ಅನ್ನ ಮಾತ್ರ ತಗೊಂಡು ಯಾವುದೇ ಕಾರಣಕ್ಕೂ ನೀವು ಅವ್ರನ್ನ ಕೆಲಸಕ್ಕೆ ಇಟ್ಕೋಬೇಡಿ. ಮೊನ್ನೆ ಸಮೇತ ಡಿಜಿ ಅವರ ಒಂದು ಆರ್ಡರ್ ಆಗಿದೆ, ಯಾರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಟ್ಕೊಂಡಿರ್ತಾರೆ ಅಂತವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕ್ತೀವಿ ಅಂತೇಳಿ ಮೊನ್ನೆ 2 ದಿನಗಳಿಂದ ಹೇಳ್ತಾರೆ. ಹಾಗಾಗಿ ಅಂತವ್ರಿದ್ರೆ ನಾವು ನಮ್ಮ ಹತ್ರದವರಾಗಿರ್ಲಿ, ಎಂತ ಶ್ರೀಮಂತನೇ ಆಗಿರ್ಲಿ, ನಾವು ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡುವಂತ ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒಪ್ಪಿಸುವಂತ ಕೆಲಸವನ್ನ ನಾವು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಹಲವಾರು ಪ್ರಕರಣಗಳು ಬಾಂಗ್ಲಾದೇಶಿಗರ ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಸನದಲ್ಲಿ ಒಂದು ಆಧಾರ್ ಕಾರ್ಡ್ ಅಲ್ಲಿ 10 ಬಾಂಗ್ಲಾದೇಶಿಗರು ಇದ್ದದ್ದನ್ನು ನೋಡಿದ್ದೀವಿ. ಚಿತ್ರದುರ್ಗದಲ್ಲಿ ಸಿಕ್ಕಿದಂತ 5-6 ಜನ ಇರಬಹುದು. ಕಳೆದ 2-3 ವರ್ಷಗಳಿಂದ ವಿರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರ ಬಂಧನವಾಗಿತ್ತು. ಆದ್ರೂ ಕೂಡ ನಾವು ಇಂಥ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಾಂಗ್ಲಾದೇಶ ಎಲ್ಲಿದೆ ಅನ್ನೋದೇ ಕೆಲವರಿಗೆ ತಲೆಯಲ್ಲಿಲ್ಲ. ಬಾಂಗ್ಲಾದೇಶದವ್ರನ್ನ ಹೇಳಿದ್ರೆ ಇಲ್ಲಿರೋರ್ಗೆ ಉರಿತದೆ. ಅದು ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ಅದು ಯಾವ ಅಭಿನವ ಭಾವ ಸಂಬಂಧ ಇದೆ ಅಂತ ಗೊತ್ತಿಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಮಾತ್ರ. ಕೇವಲ ಆಧಾರ್ ಕಾರ್ಡ್ ಅನ್ನ ಮಾತ್ರ ತಗೊಂಡು ಯಾವುದೇ ಕಾರಣಕ್ಕೂ ಅವರನ್ನ ಇರಿಸಿಕೊಳ್ಬೇಡಿ. ನಾವು ಸರ್ಕಾರಕ್ಕೆ ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೊಡ್ತಕ್ಕಂಥ ಮನವಿಯಲ್ಲಿ ಕೂಡ ಅದನ್ನ ಮಾಡಿದ್ದೀವಿ. ವಲಸಿಗರ ತಡೆ ಹೇಗೆ ಮಾಡಬೇಕು, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಾಷ್ಟ್ರೀಯ ತನಿಖಾ ದಳದ ಉಪ ಕಚೇರಿಯನ್ನ ತೆರೀರಿ. ಯಾವುದೇ ವಲಸಿಗರು ಬಂದು ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ನೋಂದಾಯಿತರಾಗಿರಬೇಕು. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಅವರು ಬದಲಾಗಬೇಕಾದ್ರೆ ಆ ಕಚೇರಿಗೆ ಗೊತ್ತಾಗಬೇಕು. ಹಾಗಿದ್ರೆ ಮಾತ್ರ ಅವರ ಸಂಪೂರ್ಣ ಅವರ ಬಗ್ಗೆ ನಮಗೆ ಗೊತ್ತಿರ್ತದೆ. ಇಲ್ಲ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ನಮಗೇನು ಒಂದು ಪ್ರತಿಕ್ರಿಯೆ ಬರದಿದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಬಾಂಗ್ಲಾದೇಶದವ್ರನ್ನ ನಮ್ಮ ದೇಶದಿಂದ ಗಂಟು ಮೂಟೆ ಕಟ್ಟುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರಬೇಕು. ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಮಡಿಕೇರಿಯ ಜಿಲ್ಲಾ ಕಚೇರಿ ಮುಂದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ನೀವೆಲ್ಲರೂ ಸೇರಿ ರೂಪಿಸೋಣ ಅಂತ ಹೇಳ್ತಾ, ಇವತ್ತು ಕಾರ್ಮಿಕರಿಗೆ ಒಂದು ಶಕ್ತಿಯಾಗಿ ನಿಲ್ಲಕ್ಕೆ ನಾವು ಆಲೋಚನೆಯನ್ನ ಮಾಡಿದ್ದೀವಿ. ಕಾರ್ಮಿಕರ ಒಂದು ಗುಂಪನ್ನ ತಯಾರು ಮಾಡ್ತೀವಿ. ಕಾರ್ಮಿಕರಿಗೆ ಮತ್ತು ರೈತರಿಗೆ ಏನಾದರೂ ಸಂಪರ್ಕದ ಕೊರತೆ ಇದ್ರೆ ನಮ್ಮ OMS ಇದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರು
ಯಾವುದೇ ನೀವು ಸಣ್ಣ ಸಣ್ಣ ವಿಚಾರಕ್ಕೆ ಸ್ಥಳೀಯ ಭೂ ಮಾಲೀಕರನ್ನ, ತೋಟದ ಮಾಲೀಕರನ್ನ ನೀವು ದೂಷಣೆ ಮಾಡ್ಲಿಕ್ಕೆ ಹೋಗಬೇಡಿ. ಏನೇ ಸಮಸ್ಯೆಗಳಿದ್ರು ಮಧ್ಯಸ್ಥಿಕೆಯನ್ನು ವಹಿಸಿ ಸರಿ ಮಾಡಿ. ಯಾಕೆಂದ್ರೆ ನಮಗೆ ನಾವೇ ಆಗೋದು, ಬಾಂಗ್ಲಾದೇಶದಿಂದ ಆಗೋದಿಲ್ಲ. ಹಾಗಾಗಿ ನಮ್ಮ OMS ಇದ್ದಾರೆ, ಜೊತೆಗೆ ನಮ್ಮ ಸಂಕಷ್ಟಗಳು ಜನಸಾಮಾನ್ಯ ತೊಂದರೆ ಅಂತಿದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಸಮಿತಿಯ ಅರುಣಣ್ಣ ಅವರಿದ್ದಾರೆ. ಹಾಗೆ ನಮ್ಮ ಕಾರ್ಮಿಕ ಮುಖಂಡರಾದ ಸೋಮಪ್ಪನವರು, ಹಾಗೆ ನಮ್ಮ ನೀರೋಣಪ್ಪನವರಿದ್ದಾರೆ. ಹಾಗೆ ನಮ್ಮ ಕಾನೂನು ಸಮಸ್ಯೆಗಳು ಅಂತ ಬಂದ್ರೆ ನಮ್ಮ ವಿಠಲ್ ಲಾಯರ್ ಇದ್ದಾರೆ. ಈ ಎಲ್ಲ ಶಕ್ತಿಗಳನ್ನ ವೇದಿಕೆಯಲ್ಲಿ ಯಾಕೆ ಕೂರಿಸಿದ್ದೀವಿ ಅಂತ ಹೇಳಿದ್ರೆ, ನಾಳೆ ದಿನ ನಮ್ಮ ಕಾರ್ಮಿಕರ ಬದುಕು ಬೀಳ್ತಿಗೆ ಬೀಳಬಾರ್ದು, ನಿಮ್ ಜೊತೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ದುರ್ಗೇಶ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ದುರ್ಗೇಶ್ ನಿಮ್ ಜೊತೆ ಸದಾ ಕಾರ್ಮಿಕ ವರ್ಗದ ಸಂಕಷ್ಟಕ್ಕೆ ನಿಲ್ಲಕ್ಕೆ ಎಲ್ಲ ತೋಟದ ಮೇಸ್ತ್ರಿಗಳ ನಂಬರ್ಗಳನ್ನ ತಗೊಂಡು ವಾಟ್ಸ್ಆಪ್ ಗ್ರೂಪ್ ಮಾಡಿ ತೋಟದ ಕಾರ್ಮಿಕರ ಸಮಸ್ಯೆಗಳನ್ನ ಸರಿಪಡಿಸಲಿಕ್ಕೆ ತಾಲೂಕು ಅಧ್ಯಕ್ಷನಾಗಿ, ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ನಮ್ಮ ದುರ್ಗೇಶ್ ರವರು ನಿಮ್ ಜೊತೆ ಇರ್ತಾರೆ. ಅವರು ನಾಳೆಯಿಂದಲೇ ನಿಮ್ ಜೊತೆ ಕಾರ್ಯಕ್ಕೆ ನಿಲ್ತಾರೆ ಅಂತ ಈ ಮೂಲಕ ಹೇಳ್ತಾ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳನ್ನು ನಡೆಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಹೋರಾಟಗಾರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಒಂದು ಧನ್ಯವಾದ ಸಹಿತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿನ ಕರ್ನಾಟಕ ಇಷ್ಟು ವಿಶಾಲವಾಗಿದ್ದರೂ ಕೂಡ ಎಲ್ಲಿಂದನಾದರೂ ಒಂದು ಸ್ಪಾರ್ಕ್ ಹತ್ಕೊಂಡಿದೆ ಅಂದ್ರೆ ಇವತ್ತಿನ ದಿನ ಈ ಕೊಡಗು ಜಿಲ್ಲೆಯಲ್ಲಿ ಹತ್ಕೊಂಡಿರೋದು ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳ್ಕೊತೀನಿ. ಭಾರತ ಸ್ವತಂತ್ರ ಆಗಕ್ಕೆ ಭಗತ್ ಸಿಂಗ್ ರಂತಹ ಒಬ್ಬ ವ್ಯಕ್ತಿಯ ಒಂದು ಸಣ್ಣದಾದಂತಹ ಒಂದು ಕಿಡಿ ಇಡೀ ಭಾರತ ದೇಶದ ಸಂಗ್ರಾಮಕ್ಕೆ ಒಂದು ನುಣ್ಣುಡಿ ಬರಿತು ಅನ್ನೋದಕ್ಕೆ ಇವತ್ತಿನ ದಿನ ಇಲ್ಲಿ ನಡೀತಾ ಇರುವಂತಹ ಈ ಹೋರಾಟ ಖಂಡಿತವಾಗಲೂ ಕರ್ನಾಟಕದ ಮೂಲೆ ಮೂಲೆಗೂ ತಲುಪುತ್ತೆ ಅಂತ ನಾನು ಬಯಸ್ತೇನೆ. ಮೊದಲನೇದಾಗಿ ನನಗೆ ಈ ಮಡಿಕೇರಿ ಜಿಲ್ಲೆಯ ಒಂದು ನನ್ನ ಬೆನ್ನ ಹಿಂದಿನ ಒಂದು ಶಕ್ತಿ ನನ್ನಿಂದ ಇದೆ. ಕಾರಣ, ನಾನೊಬ್ಬ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರಶಸ್ತಿ ಪುರಸ್ಕೃತ ಆಗಿರೋದ್ರಿಂದ ಅದರ ಅಭಾರಿಯಾಗಿ ಇವತ್ತಿನ ದಿನ ನಾನು ಈ ಜಾಗಕ್ಕೆ ಬಂದು ತಮ್ಮಗಳ ಮುಂದೆ ನಿಂತು ಕೆಲವೊಂದು ವಿಚಾರಗಳನ್ನು ತಮ್ಮಗಳ ಮುಂದೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ಕೊಡಗಿನ ಜನ ನಿಜವಾಗಲೂ ಮನಸ್ಸು ಮಾಡಿದ್ರೆ ಈ ಬಾಂಗ್ಲಾದೇಶಿಗಳು ತೃಣಾರ್ಥದಲ್ಲಿ ಈ ಕೊಡಗಿನಿಂದ ಓಡಿಸುವಂತಹ ಸಂಪೂರ್ಣ ಶಕ್ತಿಯನ್ನ ಹೊಂದಿದ್ದಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅಂತಹ ಬಲಾಢ್ಯ ರಾಜರುಗಳು ಇವತ್ತಿನ ದಿನ ಈ ಒಂದು ಕೊಡಗು ಜಿಲ್ಲೆಯನ್ನ ಆಕ್ರಮಿಸಿದ್ದಾಗ ಇದೇ ಕೊಡಗಿನ ಜನ ವೀರಾವೇಶದಿಂದ ಹೋರಾಡಿ ಆ ಒಂದು ಶಕ್ತಿಯನ್ನ, ದುಷ್ಟಶಕ್ತಿಯಿಂದ ಈ ಮಡಿಕೇರಿಯಿಂದ ಓಡಿಸಿದಂತವರು ಕೊಡಗು ಜಿಲ್ಲೆಯನ್ನ ಸ್ವತಂತ್ರವೇ ಮಾಡಿದಂತಹ ರಾಜಮನೆತನ ಇವತ್ತು ಕೂಡ ಅಂತಹ ವೀರಾಧಿಕಾರರು ಇವತ್ತಿನ ದಿನ ಮಡಿಕೇರಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಕೊಡಗಿನ ವ್ಯಕ್ತಿ ಇಲ್ಲಿ ನಿಮ್ಮ ಕಣ್ಮುಂದೆ ಒಬ್ಬರು ನನ್ನ ಜೊತೆಯಲ್ಲಿ ವೃತ್ತಿ ಮಾಡ್ತಿದ್ದಂತಹ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರ ಬಗ್ಗೆ ಹೇಳಬೇಕಾಗುತ್ತೆ. ಹೇಳಿದ ನಂತರ ಗೊತ್ತಾಗುತ್ತೆ ಮಡಿಕೇರಿಯ ಈ ಕೊಡಗು ಜಿಲ್ಲೆಯ ಶಕ್ತಿ ಏನು ಅಂತ. ಒಬ್ಬ ವ್ಯಕ್ತಿ ನನ್ನ ಕಣ್ಣು ಮುಂದೆನೆ ಒಬ್ಬ ಅಧಿಕಾರಿಗೆ ಗುಂಡು ಹೊಡೆದಾಗ ಆತನ ಬಂದೂಕು ಅವನ ಕೈಯಲ್ಲಿ ಇರಬೇಕಾದ್ರೆ ಆತನಿಂದ ಬಂದೂಕು ಕಸಿಯೋದು ಸರ್ವೇ ಸಾಮಾನ್ಯ ವಿಚಾರ ಅಲ್ಲ. ಇಲ್ಲಿ ನಮ್ಮ ಮಿತ್ರರೊಬ್ಬರು CB ವಿಜಯನ್ ಅಂತ ಇಲ್ಲೇ ಎಲ್ಲೋ ಇದ್ದಾರೆ. ಆ ಸಮಯದಲ್ಲಿ ಬಂದೂಕನ್ನ ವೀರಾವೇಶದಿಂದ ಕಿತ್ತು ಅದೇ ಒಂದು ಜಾಗದಲ್ಲಿ ತನ್ನ ಪದೋನ್ನತಿ ಪಡೆದಂತಹ ವ್ಯಕ್ತಿ ಈ ಕೊಡಗು ಜಿಲ್ಲೆಯವನು ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಮುಂದಿನದಾಗಿ ಹೋರಾಟ ಯಾಕೆ ಬೇಕು, ಹೋರಾಟ ಯಾಕೆ ನಡೀಲೇಬೇಕು ಅನ್ನೋದಕ್ಕೆ ಕೆಲವೊಂದು ಕಾರಣ ಮತ್ತು ಉದಾಹರಣೆಗಳನ್ನ ತಮಗೆ ನಾನು ಕೊಡ್ತೇನೆ ಮಿತ್ರರೇ. ಭಾರತ ದೇಶ 71ರಲ್ಲಿ ಬಾಂಗ್ಲಾ ವಿಭಜನೆಯಾದ ನಂತರ ನಿರಾಶ್ರಿತರಾಗಿ ಇವತ್ತಿನ ದಿನ ಫರಾಕಾಯಿಂದ, ಕಿಶನ್ಗಂಜ್ ಇಂದ, ಆ ಕೂಚ್ ಬಿಹಾರ್ ಕಡೆಯಿಂದ ಭಾರತದೊಳಗೆ ನುಸುಳು ಬಂದಂತಹ ಕೆಲವು ಅಕ್ರಮ ಬಾಂಗ್ಲಾದೇಶಿಗಳು ಅಸ್ಸಾಮಿನಂತಹ ಒಂದು ಸರಳ ಸಜ್ಜನತೆಯ ಜಾಗದಲ್ಲಿ ಅವರು ಬುಡ ಊರಿ ತನ್ನ ಬಾಂಗ್ಲಾ ಭಾಷೆಯನ್ನ ಎಷ್ಟು ದೊಡ್ಡ ಮಟ್ಟಿಗೆ ವಿಸ್ತಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಬದುಕುವಂತಹ ಅಸ್ಸಾಮಿಗಳಿಗೆ ತನ್ನ ಭಾಷೆಯ ಮರವನ್ನೇ ತಂದು ಬಿಡ್ತಾರೆ. ಅಲ್ಲಿನ ಜನತೆ ತನ್ನ ಅಸ್ಸಾಮಿ ಭಾಷೆ, ಮೂಲ ಭಾಷೆಯನ್ನ, ತನ್ನ ಸಂಸ್ಕೃತಿನ ಮರಿಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಆಗ ಶುರುವಾಗುತ್ತೆ ಒಂದು ಕ್ರಾಂತಿ. ಅವರೇ ಹಿತೇಶ್ವರ್ ಸಾಕಿ ಅನ್ನುವಂತಹ ಒಬ್ಬ ಮಹಾನ್ ಧುರೀಣ ನಾಯಕ ಅವತ್ತಿನ ದಿನ ಅಲ್ಲಿನ ಒಂದು ಭಾಷಾ ಕ್ರಾಂತಿಗಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಶುರು ಮಾಡಿದ್ರಿಂದ ಭಾಷಾ ಕ್ರಾಂತಿ ಇಡೀ ಅಸ್ಸಾಮಿನ ಪಸರಿಸಿ ಹೋರಾಟಕ್ಕೆ ನಿಂತರು. ಆದರೆ ರಾಜಕಾರಣಗಳ ಕೆಲವೊಂದು ರಾಜಕೀಯ ಷಡ್ಯಂತ್ರಗಳಿಂದ ಆ ಹೋರಾಟವನ್ನ ಕೆಲವು ಕ್ಷಣ ಕೈ ಬಿಡಬೇಕಾಯಿತು. ಕೆಲವೇ ದಿನಗಳ ನಂತರ ಹಿತೇಶ್ವರ್ ಸಾಕಿ ಅವರೊಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಸತ್ತೋಗ್ತಾರೆ.
ತದನಂತರ ಆ ಅಧಿಕಾರವನ್ನು ಹಿಡಿದಂತಹ ಪ್ರಹಲ್ ಕುಮಾರ್ ಮೋದಿ ಅವರು ಇದೇ ಉದ್ದೇಶ ಮಾಡ್ತಾರೆ. ಬಾಂಗ್ಲಾದೇಶಿ ಬಗಾವ್ ದೇಶ ಬಚಾವ್ ಅಂತ ಒಂದೇ ಒಂದು ದೊಡ್ಡ ಮಟ್ಟದ ಒಂದು ನಾರೆಯೊಂದಿಗೆ ಅವರ ಹೋರಾಟವನ್ನು ಶುರು ಮಾಡ್ತಾರೆ. ಅಧಿಕಾರಕ್ಕೆ ಬರ್ತಾರೆ, ಅವರ ಹೋರಾಟದ ಹಾದಿಯನ್ನ ಹಿಡ್ಕೊಂಡು ಏನ್ ಬಂದಿರ್ತಾರೆ ಅದನ್ನ ಮರೆತು ಬಿಡ್ತಾರೆ. ಆಗ ಈ ಬಾಂಗ್ಲಾದೇಶಗಳನ್ನ ಅಲ್ಲಿಂದಲೂ ಸಹಿತ ಓಡಿಸ್ಲಿಕ್ಕೆ ಆಗಲಿಲ್ಲ. ತದನಂತರ ಅಲ್ಲಿನ ಸ್ಥಳೀಯ ಸಂಘಟನೆಗಳು ಒಗ್ಗಟ್ಟಾಗಿ ಹೇಗಾದ್ರೂ ಸರಿ ಈ ಬಾಂಗ್ಲಾದೇಶಗಳನ್ನ ಓಡಿಸಲೇಬೇಕು ಅನ್ನುವಂತಹ ಒಂದು ಪಣ ತೊಟ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಾಗ ಅಲ್ಲಿ ಶುರುವಾಗುವಂತಹ ಪ್ರಪ್ರಥಮ ಒಂದು ಸಂಘಟನೆ ಅಲ್ಫಾ ಅಂತ ನಿಂತ್ಕೊಳ್ಳುತ್ತೆ. ಅಲ್ಫಾ ಅನ್ನೋದು ನಿಂತ್ಕೊಂಡಾಗ ಅವರು ಶಕ್ತಿ ಮೀರಿ ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ ಅಸ್ಸಾಂ ಗಣಿ ಪರಿಷತ್ ಅನ್ನುವಂತಹ ಒಂದು ಪಕ್ಷ ತನ್ನ ರಾಜಕೀಯ ಚುಕ್ಕಾಣಿ ಹಿಡಿಯುತ್ತೋ ಅವರಲ್ಲಿ ಕೆಲವರ ನಾಯಕರನ್ನ ಆರಿಸಿ ರಾಜಕಾರಣದ ಪದವಿಗಳನ್ನ ಕೊಟ್ಟು ಆ ಸಂಘಟನೆಯನ್ನ ಒಡೆಯುವಂತಹ ಕೆಲಸವನ್ನ ಮಾಡಿ ಅವರು ಇಟ್ಟಂತಹ ಉದ್ದೇಶಗಳನ್ನ ಧೂಳೀಪಟ ಮಾಡಿ ಅದರಿಂದ ಕುಪಿತರಾದಂತಹ ವ್ಯಕ್ತಿಗಳು ಮತ್ತೊಂದು ಸಂಘಟನೆ ಹುಟ್ಟಾಕ್ತಾರೆ. ಯಾಕೆ ಹೇಳ್ತಾರೆ ದಯವಿಟ್ಟು ಇದನ್ನ ತೀಕ್ಷ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದೊಂದು ದಿನ ನನ್ನ ಕರ್ನಾಟಕ ರಾಜ್ಯ ಆ ಸ್ಥಿತಿಗೆ ಬರಬಾರದು ಅನ್ನೋದಿದ್ರೆ ಇವತ್ತಿನ ದಿನ ನೀವೆಲ್ಲರೂ ಜಾಗೃತರಾಗಲೇಬೇಕಾಗ್ತದೆ. ಅಲ್ಫಾದಿಂದ ಉಲ್ಫಾ ಶುರುವಾಗುತ್ತೆ. ಉಲ್ಫಾ ಅನ್ನೋ ಸಂಘಟನೆ ಭಯಂಕರವಾದ ಹೋರಾಟ ಶುರು ಮಾಡುತ್ತೆ. ತದನಂತರ ಸಾಕಿ ಅವರ ನಂತರ ಮಹಂತ ಬಂದಾಗ ಆ ಉಲ್ಫಾವನ್ನ ಸರೆಂಡರ್ ಮಾಡ್ತಾರೆ. ಅಲ್ಲಿಂದ ಉದ್ಭವ ಆಗಿದ್ದೆ ಸ್ವಲ್ಪ ನೋಡಿ ಹೇಗೆ ಒಂದು ಜ್ವಾಲೆ ಮೂರು ದಿಕ್ಕುಗಳಾಗಿ ಸಂಘಟನೆಯನ್ನ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಅವರ ಮನಸ್ಸಲ್ಲಿದ್ದಂತಹ ಏಕತೆ ತನ್ನ ಶಕ್ತಿಯನ್ನ ಧೂಳಿಪಟಗಳನ್ನ ಮಾಡ್ತಾ ಬಾಂಗ್ಲಾದೇಶಿಗಳನ್ನ ಓಡಿಸಕ್ಕಾಗಲಿಲ್ಲ. ಕಡೆಗೆ ಪಡ್ಕೊಂಡಿದ್ದೆ ತಿರುವು ಭಯೋತ್ಪಾದಕತೆ. ಕೇವಲ ಭಾಷಾ ಕ್ರಾಂತಿಗಾಗಿ ಶುರುವಾದಂತಹ ಹೋರಾಟ ಕಟ್ಟ ಕಡೆಯದಾಗಿ ಭಯೋತ್ಪಾದಕತೆ ಎಲ್ಲರ ಕೈಯಲ್ಲಿ ಬಂದೂಕು ತಗೊಳ್ಳುವಂತಹ ಸ್ಥಿತಿಗೆ ಅಸ್ಸಾಂ ತಲುಪುತ್ತೆ. ಅಲ್ಪ ಸ್ವಲ್ಪ ಆಯ್ತು, ಎಲ್ಲೋ ಪ್ರಾಂತ್ಯದಲ್ಲಿ ಗಲಾಟೆ ಮಾಡಲ್ಲ, ನಮ್ಮ ಕ್ಷೇತ್ರದಲ್ಲೇ ನಾವು ಶುರು ಮಾಡ್ಕೊಳ್ಳೋಣ ಅಂತ BSF ಅಂತ ಶುರುವಾಗುತ್ತೆ. ಬೋಡೋಲ್ಯಾಂಡ್ ಲಿಬರೇಷನ್ ಫ್ರಂಟ್ ಅಲ್ಫಾದಿಂದ ಶುರುವಾದಂತಹ ಕೆಲವೊಂದು ಸಂಘಟನೆ ತದನಂತರ ಪ್ರಾಂತೀಯ ಹೋರಾಟಗಳಿಗೆ ತಿರುವು ಪಡ್ಕೊಳ್ಳುತ್ತೆ. ಇವತ್ತು ಕೂಡ ಬಾಂಗ್ಲಾದೇಶಗಳನ್ನ ಅಸ್ಸಾಮಿಂದ ಓಡಿಸಕ್ಕಾಗಿಲ್ಲ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಹುಟ್ಟಿದಂತಹ ನಾಡು. ಒಬ್ಬ ಶತ್ರು ರಾಷ್ಟ್ರಗಳು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇದ್ದಾನೆ, ಭಾರತದ ಮಣ್ಣಿನ ಒಂದು ಇಂಚನ್ನು ಕೂಡ ಭಾರತದಿಂದ ಹೊರಗಡೆ ಬರಕ್ ಬಿಡಲ್ಲ ಅಂತಹ ಮಹಾನ್ ನಾಯಕ ಹುಟ್ಟಿದಂತಹ ಈ ನನ್ನ ಜಿಲ್ಲೆ ಮನಸ್ಸು ಮಾಡಿದೆ. ಖಂಡಿತವಾಗಲೂ ಇಲ್ಲಿಂದಲೇ ಈ ಕ್ರಾಂತಿ ಶುರುವಾಗಿದೆ. ಇದು ಸಂಪೂರ್ಣವಾಗಿ ಕೊಡಗು ಜಿಲ್ಲೆಯಾದ್ಯಂತಹ ಈ ಹೋರಾಟ ಶುರು ಮಾಡಿದಲ್ಲಿ ಖಂಡಿತವಾಗಲೂ ಈ ಬಾಂಗ್ಲಾದೇಶಗಳು ಒಬ್ಬರನ್ನ ಕೂಡ ನಿಲ್ಲಲಿಕ್ಕೆ ಬಿಡದಂತಹ ಪರಿಸ್ಥಿತಿಗೆ ಅವರನ್ನ ಅಸಹಾಯಕರನ್ನ ಮಾಡಬಹುದು. ಮೊದಲು ನಾವು ಕಾರ್ಮಿಕರಾಗುವಂತಹ ಕೆಲಸವನ್ನ ಮಾಡುವಾಗ ಹೊರಗಡೆ ಬಂದಿರಂತಹ ಕಾರ್ಮಿಕರನ್ನ ತಾನಾಗಿ ಹೋಗುವಂತಹ ಸ್ಥಿತಿ ಬಂದ್ಬಿಡುತ್ತೆ. ಬೆಂಗಳೂರಿನಲ್ಲಿ ಶುರುವಾದಂತಹ ಕೆಲವೊಂದು ಘಟನೆಗಳನ್ನ ನಾನು ಇತ್ತೀಚೆಗೆ ತಾವುಗಳ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರ. ಏನ್ ನಡೀತಾ ಇದೆ ಅಂತ ಹೋರಾಟದ ಫಲವಾಗಿ ಸರ್ ಹೇಳ್ತಾ ಇದ್ರು, ಒಂದು 2 ದಿನಗಳ ಮುಂಚೆ ಒಂದು ಆದೇಶ ರಾಜ್ಯ ಸರ್ಕಾರ ಹೊರಡಿಸುತ್ತೆ. ಯಾವ ವ್ಯಕ್ತಿಯ ಪೂರ್ವಾಪರಗಳನ್ನ ತಿಳಿದರೆ ಆ ವ್ಯಕ್ತಿಗೆ ಮನೆಯನ್ನ ಕೊಟ್ಟಲ್ಲಿ ಅವರ ಮೇಲೆ ಕಾನೂನು ಬಾಹಿರಂತಹ ಕೇಸನ್ನ ದಾಖಲಿಸಿ ದೇಶದ್ರೋಹಿ ಅಂತ ಘೋಷಣೆ ಮಾಡ್ತೀವಿ ಅಂತ ಈಗಲೂ ಹೇಳ್ತಾ ಇದ್ದೀವಿ. ನನ್ನ ರಾಜ್ಯ ಸುಭಿಕ್ಷವಾಗಿರಬೇಕು ಅಂದ್ರೆ ಅಕ್ರಮವಾಗಿ ಬಂದಿರುವಂತಹ ಈ ಬಾಂಗ್ಲಾದೇಶಗಳು ಭಾರತದಿಂದ ಹೋಗಲೇಬೇಕು. ಇದು ಕೇವಲ ಕೆಲವೊಂದು ಸಂಘಟನೆಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಹೋರಾಟ ಆಗಬಾರ್ದು. ನಾಳೆ ಸರಿಯಾದಂತಹ ಬಿದ್ದಾಗ ಅದು ಎಲ್ಲರನ್ನ ತಟ್ಟದ ಕೇವಲ ರಕ್ಷಾ ವೇದಿಕೆ ಅಥವಾ ಇನ್ನೊಂದು ಸಂಘಟನೆಗಳಿಗೆ ತಟ್ಟಲ್ಲ, ಎಲ್ಲರೂ ಅದನ್ನ ಅನುಭವಿಸಬೇಕಾಗುತ್ತೆ. ಸಂಘಟನೆಗಳ ಜೊತೆಯಲ್ಲಿ ಕೈ ಜೋಡಿಸಿ ನಿಮ್ಮ ಹೋರಾಟವನ್ನ ನಿರಂತರವಾಗಿ ಶಕ್ತಿಯುತವಾಗಿ ಈ ಹೋರಾಟವನ್ನ ಮುಂದುವರಿಸಿ ಬಾಂಗ್ಲಾದೇಶಿ ಇಲ್ಲಿಂದ ಓಡುವಂತಹ ಕೆಲಸವನ್ನ ತಾವೆಲ್ಲರೂ ಮಾಡಬೇಕಿದೆ ಅಂತ ಹೇಳ್ತಾ ಸಮಯದ ಅಭಾವ ಇದೆ, ಆದ್ರೂ ಕೂಡ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಮಾತು ತಿಳಿಸ್ತಾ ಮತ್ತೊಮ್ಮೆ ಆ ಭಾರತ ಮಾತೆಯನ್ನ ನೆನೆಸುವಂತಹ ಒಂದು ಕ್ಷಣವನ್ನ ಸಾಕ್ಷಿಯಾಗೋಣ. ಇಡೀ ತಾಲೂಕಿಗೆ, ಇಡೀ ಜಿಲ್ಲೆಗೆ ಇವತ್ತು ದಿನ ಇಲ್ಲಿ ನಡೆದಂತಹ ಸೋಮವಾರಪೇಟೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮವನ್ನ ಇಡೀ ಮಡಿಕೇರಿ ಜಿಲ್ಲೆಯಲ್ಲಿ ಒಂದು ಪಸರಿಸಿ ಇಲ್ಲಿಂದ ಬಾಂಗ್ಲಾದೇಶಿಯನ್ನ ಓಡಿಸುವಂತಹ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಕರ್ನಾಟಕ ಮಾತಾ.